ಮೊದಲ ಹಂತದ ಚುನಾವಣೆಯ ಪ್ರಚಾರಕ್ಕೆ ಕೇವಲ 3 ಗಂಟೆಗಳಷ್ಟೇ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಮೊದಲ ಹಂತದ ಪ್ರಚಾರ ಅಂತ್ಯಕ್ಕೆ 3 ಗಂಟೆಗಳಷ್ಟೇ ಬಾಕಿ ಉಳಿದಿರುವುದು. ಘಟಾನುಘಟಿ ನಾಯಕರಿಂದ ಪ್ರಚಾರದಲ್ಲಿ ಕಡೆ ಕ್ಷಣದ ಕಸರತ್ತನ್ನು ನಡೆಸಲಾಗ್ತಾ ಇದೆ. 14 ಕ್ಷೇತ್ರಗಳಲ್ಲೂ ಕೂಡ ನಾಯಕರಿಂದ ಮತಯಾಚನೆ ಕಾರ್ಯ ಮುಂದುವರೆದಿದೆ. ಇಂದು ಸಂಜೆ 6 ಗಂಟೆಯವರೆಗೆ ಬಹಿರಂಗ ಪ್ರಚಾರಕ್ಕಷ್ಟೇ ಅವಕಾಶ ಇರುವುದು. ಸಂಜೆ ಬಳಿಕ ಮನೆ ಮನೆ ಪ್ರಚಾರಕ್ಕಷ್ಟೇ ಅವಕಾಶ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಬಹಿರಂಗ ಸಮಾವೇಶಗಳು, ರ್ಯಾಲಿ ಇವೆಲ್ಲವೂ ಕೂಡ ಅಬ್ಬರದಲ್ಲಿ ನಡೀತಾ ಇದೆ. ಮೊದಲ ಹಂತದ ಪ್ರಚಾರ ಅಂತ್ಯಕ್ಕೆ ಕೇವಲ 3 ಗಂಟೆ. 6 ಗಂಟೆಯ ನಂತರದಲ್ಲಿ ಬಹಿರಂಗ ಪ್ರಚಾರ ಕಾರ್ಯವನ್ನ ನಡೆಸೋ ಹಾಗಿಲ್ಲ, ಬದಲಾಗಿ ಮನೆ ಮನೆ ಪ್ರಚಾರವನ್ನ ನಡೆಸಬಹುದಾಗಿದೆ. ಮೊದಲ ಹಂತದ ಬಹಿರಂಗ ಪ್ರಚಾರ ಅಂತ್ಯವಾಗುತ್ತೆ ಸಂಜೆ 6 ಗಂಟೆಯ ನಂತರದಲ್ಲಿ. ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಬಹಿರಂಗ ಪ್ರಚಾರ ಅಂತ್ಯದ ನಂತರ 5 ಜನರಿಂದ ಮನೆ ಮನೆ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಅವಕಾಶ, ಅದಕ್ಕಿಂತ ಹೆಚ್ಚು ಜನರು ಹೋಗುವಂತಿಲ್ಲ. ಈ ನಿಯಮಗಳ ಅನುಸಾರ ಮನೆ ಮನೆ ಪ್ರಚಾರವನ್ನ ಮಾಡಬಹುದು. ಇಂದು ಸಂಜೆಯಿಂದ ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಅಂದ್ರೆ ಇಂದು ಸಂಜೆಯಿಂದ ಅದು ಅಂತ್ಯವಾದರೆ ಚುನಾವಣೆ ಮುಗಿದು ಮಧ್ಯರಾತ್ರಿಯ ನಂತರದಲ್ಲಿ ಮತ್ತೆ ಅದು ಓಪನ್ ಆಗುತ್ತೆ. ಅಲ್ಲಿಯವರೆಗೂ ಕೂಡ ನಿಷೇಧವನ್ನ ಮಾಡಲಾಗಿದೆ. ಈ 14 ಕ್ಷೇತ್ರಗಳಲ್ಲಿ ಮತ ಇಲ್ಲದವರು ಕ್ಷೇತ್ರದಿಂದ ನಿರ್ಗಮಿಸಬೇಕು. ಅಂದ್ರೆ ಪಕ್ಷಗಳಿಗೆ ಸೇರಿರತಕ್ಕಂಥವರಿಗೆ ಈ ನಿಯಮ. ಮತ ಇರುವವರು ಮಾತ್ರ ಕ್ಷೇತ್ರದಲ್ಲಿ ಇರಬಹುದಾಗಿದೆ. ಯಾರ್ಯಾರಿಗೆ ಈ 14 ಕ್ಷೇತ್ರಗಳಲ್ಲಿ ಮತದಾನದ ಒಂದು ಹಕ್ಕಿದೆಯೋ ಅವರು ಇಲ್ಲಿ ಉಳ್ಕೊಳ್ಬಹುದು. ಉಳಿದವರೆಲ್ಲರೂ ಕೂಡ ಎಕ್ಸಿಟ್ ಆಗಬೇಕಾಗುತ್ತೆ. ಯಾರು ಯಾವುದೇ ಸಮೀಕ್ಷೆಯನ್ನ ಪ್ರಕಟಿಸುವಂತಿಲ್ಲ. ಸೊ ಬಹಿರಂಗ ಪ್ರಚಾರ ಅಂತ್ಯವಾದ ನಂತರದಲ್ಲಿ ಈ ನಿಯಮಗಳು ಒಳಪಡುತ್ತೆ. ದಿನಪತ್ರಿಕೆಗಳಲ್ಲೂ ಕೂಡ ರಾಜಕೀಯ ಪಕ್ಷದ ಜಾಹೀರಾತನ್ನ ಪ್ರಕಟಿಸುವಂತಿಲ್ಲ. ಯಾವುದೋ ಒಂದು ಯೋಜನೆಗಳು ನಮ್ಮದು ಜಾರಿ ಆಗ್ತಾ ಇದೆ ಅಥವಾ ಮುಂದುವರಿತಾ ಇದೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಾರ ಇದ್ಯಾವುದನ್ನು ಕೂಡ ಜಾಹೀರಾತು ಮೂಲಕವಾಗಿ ರಾಜಕೀಯ ಪಕ್ಷಗಳು ಪ್ರಕಟವನ್ನ ಮಾಡುವಂತಿಲ್ಲ. ಮತಗಟ್ಟೆಯಿಂದ 200 ಮೀಟರ್ ದೂರದಲ್ಲಿ ಏಜೆಂಟ್ಗಳು ಕೂರಬಹುದಾಗಿದೆ. ಸೊ ಅದು ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಅಳವಡಿಕೆ ಆಗುವಂತಹ ಈ ಎಲ್ಲ ನಿಯಮಗಳನ್ನು ಕೂಡ ಪಾಲನೆ ಮಾಡಲಾಗುತ್ತೆ. ಮತದಾರರಿಗೆ ಯಾವುದೇ ಸ್ಲಿಪ್ಗಳನ್ನು ಕೊಡುವಂತಿಲ್ಲ. ಈ 200 ಮೀಟರ್ ದೂರದಲ್ಲಿ ಯಾರು ಕುಳಿತುಕೊಂಡಿರ್ತಾರೆ ಏಜೆಂಟ್ಗಳು, ಅವರು ಸಂಬಂಧಿತ ಸ್ಲಿಪ್ಗಳನ್ನು ಅಲ್ಲಿ ಬರ್ತಕ್ಕಂತಹ ಮತದಾರರಿಗೆ ಹಂಚುವಂತಿಲ್ಲ. ಅದು ಅಭ್ಯರ್ಥಿ ಪಕ್ಷವನ್ನ ಸೂಚಿಸುವಂತಹ ಚೀಟಿಗಳು ಕೂಡ ಇರಬಹುದು. ಇಂತಹ ಚೀಟಿಗಳನ್ನು ಮತದಾರರಿಗೆ ಕೊಡೋ ಮೂಲಕವಾಗಿ ಅವರ ಮೇಲೆ ಒಂದು ರೀತಿ ಪ್ರಭಾವವನ್ನು ಬೀರ್ದಂತಾಗುತ್ತೆ. ಇಂಥವರಿಗೆ ವೋಟ್ ಮಾಡಿ ಅಂತ. ಆ ಕಾರಣಕ್ಕೆ ಇದೆಲ್ಲವಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಬಹಿರಂಗ ಪ್ರಚಾರಕ್ಕೆ ಕೇವಲ 3 ಗಂಟೆಗಳಷ್ಟೇ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಪ್ರಚಾರ ಕಾರ್ಯಗಳು ಮತ್ತು ಈ ನಂತರದಲ್ಲಿ ಫಾಲೋ ಮಾಡಬೇಕಾಗಿರುವಂತಹ ರೂಲ್ಸ್ಗಳ ಬಗ್ಗೆ ಏನು ಹೇಳ್ತಾ ಇದೆ ಚುನಾವಣಾ ಆಯೋಗ? ಖಂಡಿತ ದಿವ್ಯಾ, ಯಾಕೆಂದ್ರೆ ಇನ್ನ ಕೇವಲ 3 ಗಂಟೆಗಳ ಮಾತ್ರ ಬಾಕಿ ಉಳಿದಿರುವಂಥದ್ದು ಬಹಿರಂಗ ಪ್ರಚಾರಕ್ಕೆ. ಅಂದ್ರೆ 14 ಕ್ಷೇತ್ರಗಳೇನಿದೆ, 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳು ಅಂದ್ರೆ ರಾಜ್ಯ ಮುಖ್ಯ ಚುನಾವಣಾ ಮನೋಜ್ ಕುಮಾರ್ ಮೀನಾ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಪ್ರೆಸ್ ಮೀಟ್ ನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಯಾಕೆಂದ್ರೆ ಇವತ್ತು ಸಂಜೆ 6 ಗಂಟೆ ನಂತರ ಯಾವುದೇ ರೀತಿಯ ಬಹಿರಂಗ ಪ್ರಚಾರ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಯಾರಾದ್ರೂ ಮನೆ ಮನೆಗಳಿಗೆ ಹೋಗಿ ಪ್ರಚಾರವನ್ನ ಮಾಡಲಿಕ್ಕೆ ಅವಕಾಶಗಳಿದೆ. ಅದರಲ್ಲೂ ಕೂಡ 5 ಜನನ ಮೀರಿ ಏನು ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಅದನ್ನ ಹೊರತುಪಡಿಸಿ ಹೆಚ್ಚು ಜನ ಗುಂಪನ್ನ ಕಟ್ಕೊಂಡು ಹೋಗುವಂಥದ್ದು, ಸಮಾವೇಶಗಳನ್ನ ಮಾಡುವಂಥದ್ದು ಯಾವುದಕ್ಕೂ ಕೂಡ ಏನು ಅವಕಾಶಗಳಿಲ್ಲ. ಅದನ್ನೆಲ್ಲರೂ ಕೂಡ ಸಂಪೂರ್ಣವಾಗಿ ನಿರ್ಬಂಧವನ್ನು ಮಾಡಿದ್ದೇವೆ ಅಂತ ಹೇಳಿ ಕೂಡ ಈಗ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಈ ರಾಜಕೀಯ ನಾಯಕರುಗಳೇನಿರ್ತಾರೆ ತಮ್ಮ ಮತ ಇಲ್ಲದೆ ಇದ್ರೂ ಕೂಡ ಆ ಕ್ಷೇತ್ರಗಳಲ್ಲಿ ಇದ್ದು ಪ್ರಚಾರವನ್ನ ಮಾಡುವಂಥದ್ದು ಅಥವಾ ಅಲ್ಲಿ ರಣತಂತ್ರವನ್ನ ಮಾಡುವಂತ ಕಾರ್ಯಗಳನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಯಾರ್ಯಾರು ರಾಜಕಾರಣಿಗಳು ಆ ಕ್ಷೇತ್ರಗಳಲ್ಲಿ ಮತ ಇಲ್ಲ ಅಂತ ಹೇಳ್ತಾರೆ, ಆ ಕ್ಷೇತ್ರವನ್ನ ಬಿಟ್ಟು ಹೊರಗಡೆ ಬರಬೇಕು ಅಂತೇಳಿ ಮಾಹಿತಿಗಳನ್ನು ಕೂಡ ಹೇಳಿರುವಂಥದ್ದು. ಅವರು ಆ ರೀತಿ ಏನಾದ್ರು ಇದ್ರೂ ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೂಡ ಜರುಗಿಸಲಾಗ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳನ್ನ ಹೇಳ್ತಾ ಇರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿ ಮದ್ಯ ಮಾರಾಟದ ವಿಚಾರ ಈಗಾಗಲೇ ಗೊತ್ತಿರುವಂತೆ ಈಗಾಗಲೇ ಒಂದಷ್ಟು ನಿಷೇಧಾಜ್ಞೆಗಳನ್ನು ಕೂಡ ಇರಲಾಗಿದೆ. ಜೊತೆಗೆ 6 ಗಂಟೆ ನಂತರ ಅಂದ್ರೆ ಇವತ್ತು ಸಂಜೆ 6 ಗಂಟೆ ನಂತರ ಇನ್ನು ಮತದಾನ ಮುಗಿದು 12 ಗಂಟೆ ಅಂದ್ರೆ 26ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ ತನಕ ಕೂಡ ಮದ್ಯ ಮಾರಾಟ ನಿಷೇಧವನ್ನು ಕೂಡ ಮಾಡಿರುವಂಥದ್ದು. ಅದಾದ ನಂತರ ಬೇರೆ ಬೇರೆ ರೀತಿಯ ಕ್ರಮಗಳೇನಿರ್ತವೆ, ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ರೀತಿಯ ಒತ್ತಾಯವನ್ನು ಮಾಡುವಂಥದ್ದು ಮತ್ತು ಮತದಾರರ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಮುಖ್ಯ ಚುನಾವಣಾ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಮತ್ತು ಏನನ್ನ ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನೋ ಮಾಹಿತಿಗಳನ್ನು ಕೂಡ ಈಗಾಗಲೇ ಜನರಿಗೆ ಮಾಹಿತಿಯನ್ನ ನೀಡಿರುವಂಥದ್ದು. ದಿವ್ಯಾ.
ಓಕೆ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.